ಶ್ರೀಗುರುಭ್ಯೋ ನಮಃ. ಸತ್ಯಶಾಂಚನೇಶ್ವರ ಪ್ರಸಾದ ಪೂರ್ಣದ್ವಾರಕೆಂದಸ್ಯ ಪ್ರಾರ್ಥನಾ ಪೂರ್ಣೆ. ಭಕ್ತಮಾಶ್ರರೆಲ್ಲರಿಗೂ ನಮಸ್ಕಾರ. 19ನೇ ತಾರೀಕು ಮಾರ್ಚ್ ತಿಂಗಳ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರದಲ್ಲಿ ಉಗಾದಿ ಹಬ್ಬ, ಹೊಸ ವರ್ಷ ಶ್ರೀ ಪ್ರಭಭಾವ ನಾಮ ಸಂವತ್ಸರ. ಈ ವರ್ಷದ ಹೆಸರು ಪರಭಾವ. ಅದಕ್ಕೆ ನೀವು ಬಿಡಿಸಿ ಹೇಳ್ತಾ ಇದ್ದೀನಿ, ಪರಭಾವ. ಒಳ್ಳೆಯ ಸಂವತ್ಸರ ಇದು. ಈ ವರ್ಷದಲ್ಲಿ ಗುರುದೇವರು ರಾಜನಾಗಿರ್ತಾರೆ. ಈ ವರ್ಷ ಬಹಳಷ್ಟು ಉತ್ತಮವಾದ ವರ್ಷಗಳಲ್ಲಿ, ಬಹಳ ವರ್ಷಗಳಾದ ಮೇಲೆ ಗುರುದೇವರು ನಮಗೆ ರಾಜನಾಗಿ ಬರ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಮಂಗಳ ಗ್ರಹ ತಗೊಂಡಿರ್ತಾರೆ. ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಮೇಘಾಧಿಪತಿ ಚಂದ್ರ, ರಾಶಾಧಿಪತಿ ಸೂರ್ಯನಾರಾಯಣ ಸ್ವಾಮಿ, ಜಲಾಧಿಪತಿ ಗುರುದೇವರು, ಪಶುನಾಯಕ ಕೃಷ್ಣ. ಈ ವರ್ಷ ಇದರಲ್ಲಿ ಶನಿಯ ದೇವರಿಗೆ ಈ ಸತಿ ಯಾವ ಒಂದು ಪೋಸ್ಟಿಂಗ್ಸು ಇರೋದಿಲ್ಲ, ಈ ಸತಿ ಕೊಟ್ಟಿಲ್ಲ. ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ತಕ್ಕಂಥದ್ದು ಇರುತ್ತೆ. ಈ ವರ್ಷ ಬಹಳಷ್ಟು ಸಮಯ ಸಂದರ್ಭಗಳಲ್ಲಿ ಗೊಂದಲಗಳೆಲ್ಲ ಇದ್ದಾವೆ. ಆದರೂ ಗುರುದೇವರು ಇರ್ತಕ್ಕಂಥದ್ರಿಂದ ಎಲ್ಲವನ್ನೂ ತಿದ್ದಿ ಎಲ್ಲರಿಗೂ ಸನ್ಮಂಗಳವನ್ನು ಕೊಡ್ತಕ್ಕಂಥದ್ದು ಗುರುದೇವರ ಒಂದು ಅನುಗ್ರಹ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಮಂಗಳ ಗ್ರಹ ಮಂತ್ರಿ ಆಗಿರ್ತಕ್ಕಂಥದ್ರಿಂದ ಭೂಮಿಯ ವಾತಾವರಣಗಳಿಗೆ ಭಾಳಷ್ಟು ಪ್ರಕೃತಿ ನಿಯಮಗಳು ಬಹಳ ಚೆನ್ನಾಗಿ ಕೊಡ್ತಕ್ಕಂಥದ್ದು ಆಗತ್ತೆ. ನೋಡಿ, ಈ ವರ್ಷ ಯಾರು ಇದನ್ನು ಆಮೇಲೆ ಅಯ್ಯೋ ಇದೇ ಫಲ ಅಂತ ಅನ್ಕೋಬಾರ್ದು. ಆದರೆ ಪಂಚಾಂಗದ ಒಂದು ಶ್ರವಣ ಪಠನ ಮಾಡ್ತಕ್ಕಂಥ ಒಂದು ವಿಧಾನದ ಪ್ರಕಾರದಲ್ಲಿ ಹೇಳಿರ್ತೀವಿ ಅಷ್ಟೇ. ಅವರವರ ರಾಶಿ, ಅವರವರ ದಶಾಭುಕ್ತಿಗಳನ್ನು ನೋಡಿಕೊಂಡು ಈ ಫಲ ನಿಮಗೆ ಸಿಗುತ್ತೆ ಅಂತ ಅನ್ಕೋಬೇಕು. ಆಮೇಲೆ ಸುಮ್ಮನೆ ನೀವು ಅಯ್ಯೋ ಹೇಳಿದ್ರು ಅದೇ ಫಲ ಅಂತ ಅನ್ಕೋಬಾರ್ದು. ಮೇಷ ವೃಷಿಕ ರಾಶಿಯವರಿಗೆ ಮಂಗಳಾಧಿಪತಿ. ಈ ರಾಶಿಗಳವರಿಗೆ ಆದಾಯ 11 ರೂಪಾಯಿ, ವೆಚ್ಚ 5 ರೂಪಾಯಿ, ಆರೋಗ್ಯ ಭಾಗ್ಯ ಸ್ವಲ್ಪ 0, ಅನಾರೋಗ್ಯ ಭಾಗ್ಯ ಜಾಸ್ತಿ ಇರುತ್ತೆ. ರಾಜಪೂಜೆಗಳು ಅಂತ ಹೇಳಿದ್ರೆ ಗೌರವ ಸ್ಥಾನ ಮರ್ಯಾದೆಗಳು ಸಿಗ್ತಕ್ಕಂಥದ್ದು 4 ಭಾಗ. ರಾಜಕೋಪಗಳು ಅಂತಂತ ಹೇಳಿದ್ರೆ ಬಂಧನಗಳು ಅಥವಾ ನಮ್ಮ ಮೇಲೆ ದೂಷಣೆ ಬರ್ತಕ್ಕಂಥದ್ದು ಅದು 2 ಭಾಗ ಇರುತ್ತೆ. ಸ್ವಲ್ಪ ಗಮನಿಸ್ಕೊಳ್ಳಿ. ಆದರೂ ನಿಮ್ಮ ದಶಾಭಕ್ತಿಗಳನ್ನು ಚೆಕ್ ಮಾಡ್ಕೊಳ್ಳಿ. ವೃಷಭ ರಾಶಿ ಮತ್ತು ತುಲಾರಾಶಿ ವಿಭಾಗದವರಿಗೆ 5 ರೂಪಾಯಿ ಆದಾಯ, 14 ರೂಪಾಯಿ ಖರ್ಚು. ಆರೋಗ್ಯ ಭಾಗ್ಯ 4, ಅನಾರೋಗ್ಯ ಭಾಗ್ಯ 5, ರಾಜಪೂಜೆಗಳು 3, ರಾಜಕೋಪಗಳು 5. ಮಿಥುನ ರಾಶಿಯವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ 8 ಭಾಗದ ಆದಾಯ ಇರುತ್ತೆ, 11 ಭಾಗದ ವೆಚ್ಚ, 6 ಭಾಗ್ಯ ಆರೋಗ್ಯ, ಅನಾರೋಗ್ಯ ಭಾಗ್ಯ 6. ರಾಜಕೋಪಗಳು ರಾಜಪೂಜೆಗಳು 0, ಗೌರವ ಸ್ಥಾನ ಮರ್ಯಾದೆಗಳು ಅಂತ ಹೇಳ್ತಕ್ಕಂಥ 0, ರಾಜಕೋಪಗಳು 5 ಭಾಗ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ 8 ಭಾಗ ಆದಾಯ, 2 ಭಾಗ ಖರ್ಚಿರುತ್ತೆ. ಆರೋಗ್ಯ ಭಾಗ್ಯ 3, ಅನಾರೋಗ್ಯದ ಭಾಗ್ಯ 2 ಇರುತ್ತೆ. ರಾಜಪೂಜೆಗಳು 1 ಭಾಗ, ರಾಜಕೋಪಗಳು 2 ಭಾಗ ಇರುತ್ತೆ. ಸಿಂಹರಾಶಿಯವರಿಗೆ 5 ರೂಪಾಯಿ ಆದಾಯ, 5 ರೂಪಾಯಿ ಖರ್ಚಿದೆ. ಆರೋಗ್ಯ ಭಾಗ್ಯ 1 ಭಾಗ್ಯ, ಅನಾರೋಗ್ಯ ಭಾಗ್ಯನೂ 1 ಭಾಗ್ಯ ಇರುತ್ತೆ. ಪೂಜೆಗಳು ಇರ್ತಕ್ಕಂಥದ್ದು 4 ಭಾಗ, ರಾಜಕೋಪಗಳು 2 ಭಾಗ ಇರುತ್ತೆ. ಧನುರ್ ಮತ್ತು ಮೀನ ರಾಶಿಯವರಿಗೆ 14 ರೂಪಾಯಿ ಆದಾಯ, 11 ರೂಪಾಯಿ ಖರ್ಚಿರುತ್ತೆ. ಆರೋಗ್ಯ ಭಾಗ್ಯ 5, ಅನಾರೋಗ್ಯ ಭಾಗ್ಯ 2 ಇರುತ್ತೆ. ರಾಜಪೂಜೆಗಳು 3, ರಾಜಕೋಪಗಳು 5 ಭಾಗ ಬರುತ್ತೆ. ಮಕರ ಕುಂಭರಾಶಿಯವರಿಗೆ 2 ಭಾಗ ಆದಾಯ, 8 ಭಾಗ ಖರ್ಚು ವೆಚ್ಚಗಳು ಬರುತ್ತೆ. ಅನಾರೋಗ್ಯದ ಭಾಗ್ಯ 4, ಆರೋಗ್ಯ ಭಾಗ್ಯ 6 ಇರುತ್ತೆ. ರಾಜಪೂಜೆಗಳು 4, ರಾಜಕೋಪಗಳು 2 ಇರುತ್ತೆ. ನೋಡಿ, ಇದು ಪಂಚಾಂಗದಲ್ಲಿ ರಾಶಿ ವಿನಿಮಯದಲ್ಲಿ ಎಲ್ಲರಿಗೂ ಒಂದೇ ಭಾಗದಲ್ಲಿ ಹೇಳ್ತಕ್ಕಂಥದ್ದು. ಆದರೆ ನನ್ನ ಮೂಲಕ ಹೇಳಿರ್ತೇನೆ, ನಿಮ್ಮ ಜಾತಕದ ದಶಾಭುಕ್ತಿ, ಯಾವ ಗ್ರಹದ ದಶಾಭುಕ್ತಿ ನಿಮಗೆ ನಡೀತಿದೆಯೋ ಅದರದ್ದು ಫಲ ನಿಮಗೆ ಸಿಗುತ್ತೆ. ದಯವಿಟ್ಟು ಆಮೇಲೆ ಮೊದಲೇ ಅನ್ಕೋಬೇಡಿ ಇದು ಹೇಳಿದ್ದೆಲ್ಲ ಇದೇ ನಡೆಯುತ್ತೆ ನಮಗೆ ಅಂತ. ನಿಮ್ಮ ದಶಾಭುಕ್ತಿಗಳನ್ನು ಸರಿಯಾಗಿ ಗುಣಾಕಾರ ಮಾಡಿಕೊಂಡು ನಂತರ ಈ ಫಲ ನಿಮಗೆ ಸಿಗುತ್ತೆ. ಯಾವುದೇ ಕಾರಣದಲ್ಲೂ ಕೂಡ ಇದನ್ನೇ ಸತ್ಯ ಅಂತ ಅನ್ಕೋಬೇಡಿ. ನೋಡಿ, ಈ ವರ್ಷ ಗ್ರಹಣಗಳು ಬಹಳ ಇದ್ದಾವೆ, ಆದರೆ ನಮಗೆ ಗೋಚರಿಸೋ ಅಂಥ ಗ್ರಹಣಗಳು ಯಾವುದೂ ಇಲ್ಲ. ಈ ವರ್ಷ ಯಾವುದೂ ಗೋಚರಿಸೋದಿಲ್ಲ. ಉಗಾದಿಯಿಂದ 4 ಗ್ರಹಣಗಳು ಕೂಡ ನಮಗೆ ಯಾವುದೂ ಗೋಚರಿಸೋದಿಲ್ಲ. ಈ ವರ್ಷ ಇದಿರುತ್ತೆ. ಉಗಾದಿ ಹಬ್ಬದ ದಿನ ಬೇವು ಬೆಲ್ಲ ಸೆಬೆದು ಎಲ್ಲ ಭಕ್ತಮಾಶ್ರರೆಲ್ಲರೂ ನಮ್ಮ ಕಹಿ ಆಗಿರ್ತಕ್ಕಂಥ ಈ 2025ರ ವಿಭಾಗದ ಒಂದು ಗೊಂದಲಗಳೆಲ್ಲವೂ ಹೋಗಲಿ.
2026 ವಿಭಾಗದ ಈ ಹೊಸ ಸಂವತ್ಸರ ನಮಗೆಲ್ಲವನ್ನು ಸನ್ಮಂಗಳ ತಂದುಕೊಡ್ಲಿ. ಭಕ್ತಮಾಷ್ಟರೆಲ್ಲರೂ ಯುಗಾದಿ ಹಬ್ಬವನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿ ಭಕ್ತಮಾಷ್ಟರೆಲ್ಲರಿಗೂ ಪರಮಾತ್ಮನ ಕೃಪಾ ಕಟಾಕ್ಷ ಚೆನ್ನಾಗಿರಲಿ. ಭಕ್ತಮಾಷ್ಟರೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಯುಗಾದಿ ಹಬ್ಬದ ದಿವಸ ನವಧಾನ್ಯಗಳನ್ನು ದಾನ ಮಾಡ್ತಕ್ಕಂಥದ್ದು, ನವಗ್ರಹ ಪೂಜೆ ಮಾಡ್ತಕ್ಕಂಥದ್ದೇ ನಿಮಗೆ ಪುಣ್ಯಭಾಗ್ಯ. ವರ್ಷದ ಆ ಮಾಸದಲ್ಲಿ, ಚೈತ್ರ ಮಾಸ, ಆ ಮಾಸದಲ್ಲಿ ಶ್ರೀರಾಮನಾಮಿ ಬರೋವರೆಗೂ ಈ ನಮ್ಮ ಉತ್ತರ ಭಾರತದಲ್ಲಿ ಚೈತ್ರ ಮಾಸದ ವಿಭಾಗದಲ್ಲಿ ನವರಾತ್ರಿ ಮಾಡ್ತಾರೆ. ಅಲ್ಲಿ ಜಾಸ್ತಿ ಮಾಡ್ತಾರೆ, ಸ್ವಲ್ಪ ನಮ್ಮ ಸೌತ್ ಇಂಡಿಯಾದಲ್ಲಿ ಕಡಿಮೆ ಇರುತ್ತೆ. ಆ ಒಂದು ವಿಭಾಗದಲ್ಲಿ 9 ದಿನಗಳ ಕಾಲದಲ್ಲಿ ನೀವು ಈ ನವಗ್ರಹ ಶಾಂತಿಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ದಯವಿಟ್ಟು ಇದು ಬಹಳ ಮುಖ್ಯವಾದದ್ದು. ವರ್ಷದ ಪ್ರಾರಂಭ ಮಾಸದಲ್ಲೇ ನೀವು ನವಗ್ರಹ ಶಾಂತಿಗಳನ್ನು ಮಾಡಿಸೋದು ಬಹಳ ಒಳ್ಳೆಯದು. ವರ್ಷದ ಪೂರ್ಣವಾಗಿ ಭಗವಂತನ ಕೃಪಾ ಕಟಾಕ್ಷ 9 ಜನದ್ದು ನಿಮಗೆ ಸಿಗುತ್ತೆ. ಆ ವರ್ಷ ಯುಗಾದಿ ಹಬ್ಬದ ಟೈಮಲ್ಲಿ ದಯವಿಟ್ಟು ಮರಿದಂತೆ ಎಲ್ಲ ಭಕ್ತಮಾಶ್ರಯರು ನವಗ್ರಹ ಶಾಂತಿಗಳನ್ನು ಈ 9 ದಿನಗಳ ಕಾಲದಲ್ಲಿ ಮಾಡ್ಕೊಳ್ಳಿ. ಮತ್ತು ನಾನೊಂದು ಬಿಡಿಸು ಕೂಡ ಇನ್ನೊಂದು ಹೇಳ್ತೀನಿ, ಯಾವ ಗ್ರಹಕ್ಕೆ ಯಾವುದಿದೆ ಅಂತ ಹೇಳ್ತಕ್ಕಂಥದ್ದು, ಏನೇನು ದವಸ ಧಾನ್ಯಗಳು, ಏನೇನು ಪದಾರ್ಥಗಳು ಅನ್ನೋದನ್ನು ದಯವಿಟ್ಟು ನೀವೇ ತಿಳ್ಕೊಳ್ಳಿ. ನಂತರ ಎತ್ಕೊಂಡೋಗಿ ದೇವಾಲಯಗಳಲ್ಲಿ ದಾನ ಮಾಡಿ. ಯಾರೋ ಹೇಳಿದ್ರು, ಅದು ಹೇಳಿದ್ರು, ಇದು ಹೇಳಿದ್ರು ಅಂತಲ್ಲ, ಪಂಚಾಂಗದಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ಮಾತಾಡೋಣ. ಪಂಚಾಂಗ ಅನ್ನುವುದು ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಕಿರೀಟ. ಅದಕ್ಕೆ ಇರುವ ಗೌರವನ್ನೇ ನಾವು ಕೊಡೋಣ. ಯಾವ ಬೇರೆಯವರು ಹೇಳೋದೆಲ್ಲ ಬೇಡ. ನೋಡಿ, ಸೂರ್ಯನಾರಾಯಣ ಸ್ವಾಮಿಗೆ ಗೋಧಿಯನ್ನು ಕೊಡ್ತಕ್ಕಂಥದ್ದು, ಚಂದ್ರನಾರಾಯಣ ಸ್ವಾಮಿ ಚಂದ್ರದೇವರಿಗೆ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಮಂಗಳ ಗ್ರಹ ದೇವರಿಗೆ ತೊಗರಿಯನ್ನು ಕೊಡ್ತಕ್ಕಂಥದ್ದು, ತೊಗರಿ ಬೇಳೆಯನ್ನು ಕೊಡ್ತಕ್ಕಂಥದ್ದು, ಬುಧದೇವರಿಗೆ ಹೆಸರು ಕಾಳು ಕೊಡ್ತಕ್ಕಂಥದ್ದು, ಗುರುದೇವರಿಗೆ ಕಡಲೆಕಾಳು ಕೊಡ್ತಕ್ಕಂಥದ್ದು, ಶುಕ್ರದೇವರಿಗೆ ಚೆನ್ನಾಗಿ ಆ್ಯಪ್ನಲ್ಲಿ ಶುಕ್ರದೇವರದ್ದು ಬಹಳ ಎಫೆಕ್ಟ್ ಉಲ್ಟಂಪಟ್ಟ ಮಾಡ್ತಾ ಇದ್ದಾರೆ ಸ್ವಲ್ಪ. ಶುಕ್ರದೇವರಿಗೆ ಅವರೆಕಾಳು ಕೊಡ್ತಕ್ಕಂಥದ್ದು, ಶನಿಗ್ರಹಕ್ಕೆ ಇರ್ತಕ್ಕಂಥದ್ದು ಒಂದೇ ತಿಲ ಎಳ್ಳು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸುಮ್ಮನೆ ನಮ್ಮವರು ಉದ್ದಿನ ಕಾಳೆಲ್ಲ ಕೊಡ್ತಕ್ಕಂಥದ್ದು, ಕಪ್ಪು ಉದ್ದಿನ ಕಾಳು ಕೊಡ್ತಕ್ಕಂಥದ್ದೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಅದಿಲ್ಲ. ರಾಹುದೇವರಿಗೆ ಉದ್ದಿನ ಕಾಳು, ಕೇತು ದೇವರಿಗೆ ಹುರುಳಿಕಾಳು. ಇದನ್ನು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇದನ್ನು ನಾನು ಪ್ರೊನೌನ್ಸಿಯೇಷನ್ ಸ್ವಲ್ಪ ಜೋರಾಗಿ ಹೇಳಿದ್ದೀನಿ ನಿಮಗೆ. ದಯವಿಟ್ಟು ಇದನ್ನು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇಷ್ಟೇ ಇರೋದು ಪಂಚಾಂಗದ ಶ್ರವಣ. ಪಂಚಾಂಗ 150 ರೂಪಾಯಿ, 200 ರೂಪಾಯಿ ನೀವು ಕೊಡ್ತಾರೆ. ದಯವಿಟ್ಟು ತಗೊಂಡು ಓದ್ಬಿಟ್ಟು ಮಾಡಿ. ಓದಿ, ಆಗಲೇ ನಮಗೂ ಎಲ್ಲ ಒಂದು ಜ್ಞಾನೋದಯ ಬರುತ್ತೆ. ದಯವಿಟ್ಟು ಓದ್ಬಿಟ್ಟು ಮಾಡಿ. ಸುಮ್ಮನೆ ಶನೇಶ್ವರನಿಗೆ ಎಳ್ಳೆಣ್ಣೆ ಒಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸಾಸಿವೆ ಎಣ್ಣೆ ತೊಗೊಂಡೋಗಿ ಕೊಡೋದು, ಸಾಸಿವೆ ಎಣ್ಣೆ ತೊಗೊಂಡೋಗಿ ಬಿಡಿ, ಮಿಕ್ಸ್ ಎಣ್ಣೆ ತೊಗೊಂಡೋಗಿ ಕೊಡ್ತೀರಾ, ದೀಪಕ್ಕೆ ಆಗುತ್ತೆ. ಸಾಸಿವೆ ಎಣ್ಣೆ ಅಭಿಷೇಕಕ್ಕೆ ಹೋಗಲ್ಲ. ಯಾವ ದೇವರಿಗೂ ಯಾವ ಭಗವಂತನಿಗೂ ಇಲ್ಲ. ನೆಕ್ಸ್ಟ್ ನಾನು ಇನ್ನೊಂದು ಪ್ರಕೃತಿ ನಮ್ಮ ಚಾನಲಲ್ಲಿ ಇನ್ನೊಂದು ನಾನು ಹೇಳ್ತೀನಿ, ಅದನ್ನು ನವಗ್ರಹಗಳಿಗೆ ಯಾವ್ಯಾವ ದೇವರಿಗೆ ಯಾವ್ಯಾವ ಎಣ್ಣೆ, ಯಾವ್ಯಾವ ಮರಗಳಿದ್ದಾವೆ, ಯಾವ್ಯಾವ ಪ್ರಕೃತಿ ನೇಮದಲ್ಲಿ ಅವರೆಲ್ಲ ಅಧಿನಾಯಕರು ಅನ್ನೋದನ್ನು ನಾನು ತಿಳಿಸ್ತೀನಿ ನಿಮಗೆ. ಇದರಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆ ಮಾತ್ರನೇ, ಸಾಸಿವೆ ಎಣ್ಣೆ ಇಲ್ಲ. ದಯವಿಟ್ಟು ಯಾವುದು ದೇವಸ್ಥಾನಗಳಿಗೆ ತೊಗೊಂಡು ಹೋಗೋದು, ಅವರು ಕೊಡೋದು, ಅವರು ಹಾಕಲ್ಲ, ನೀವು ಅದನ್ನು ಗೊಂದಲ ಮಾಡ್ಕೊಂಡು ಬರೋದು, ಬೇಜಾರು ಮಾಡ್ಕೊಂಡು ಬರೋದು, ಅದೆಲ್ಲ ಬೇಡ. ಎಳ್ಳೆಣ್ಣೆ ಪರಮಾತ್ಮನಿಗೆ ಸಮರ್ಪಣೆ. ಮತ್ತು ನೋಡಿ, ನವಧಾನ್ಯ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲೆ ಅಡಿಕೆ ತಾಂಬೂಲ ಇರಲಿ. ಮತ್ತು ರುದ್ರದೇವರು, ಪಾರ್ವತಿ ಪರಮೇಶ್ವರ ಇಲ್ಲದಂತೆ ನವಗ್ರಹಗಳಿಲ್ಲ. ದಯವಿಟ್ಟು ರುದ್ರದೇವರು ಉಪ್ಪು ಅಥವಾ ಬೆಲ್ಲನೋ ಎರಡರಲ್ಲಿ ಯಾವುದಾನ ಒಂದನ್ನು ಇಟ್ಟುಬಿಟ್ಟೆ ನೀವು ದಾನ ಮಾಡಬೇಕು. ಹಾಗೆ ದಾನ ಮಾಡಬಾರ್ದು. ದಯವಿಟ್ಟು ಭಕ್ತಮಾಷ್ಟರೆಲ್ಲರೂ ಇದನ್ನು ಅರ್ಥಕೊಂಡು ಮಾಡಿ. ಪಂಚಾಂಗ ನೀವು ಪಡ್ಕೊಳ್ಳಿ, ಮನೇಲಿ ಇಡಬಾರ್ದು ಅನ್ನೋದೇನು ನೇಮ ಇಲ್ಲ. ಎಲ್ಲರೂ ಇಡ್ಬೋದು ಪಂಚಾಂಗನ. ತಗೊಳ್ಳಿ, ಶ್ರವಣ ಮಾಡಿ, ಪಠನ ಮಾಡಿ, ಗೊತ್ತಾಗತ್ತೆ ನಿಮಗೂ. ನೀವು ಅದರೇ ಪದ್ಧತಿಯಲ್ಲಿ ಹೋಗಿ. ಪಂಚಾಂಗದ ಮುಂದೆ ಯಾವ ವಿಭಾಗದ್ದು ಬೇರೆ ಯಾವುದೇ ಥರದ ಸಂಪ್ರದಾಯಗಳಿಲ್ಲ. ಪಂಚಾಂಗ ಇರೋದೇ ನವಗ್ರಹಗಳ ವ್ಯತ್ಯಾಸಗಳು, ನವಗ್ರಹಗಳ ಗುಣಾಕಾರಗಳು, ದಿನಚರಿತ್ರೆ, ಕಾಲಚರಿತ್ರೆ, ಭವಿಷ್ಯ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು. ಅದನ್ನೇ ನಂಬಕ್ಕಾಗೋದು, ನಾವು ಇನ್ಯಾವುದನ್ನು ನಂಬಕ್ಕಾಗಲ್ಲ. ದಯವಿಟ್ಟು ಭಕ್ತಮಾಷ್ಟರೆಲ್ಲರೂ ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಸಂಪೂರ್ಣವಾಗಿ ಮಾಡಿ. ಭಗವಂತನ ಈ 9 ಜನ ನವಗ್ರಹಗಳ ಕೃಪಾ ಕಟಾಕ್ಷ ನಿಮಗೆಲ್ಲರಿಗೂ ಸಂಪೂರ್ಣವಾಗಿ ಸಿಕ್ಕಲಿ. ಈ ವರ್ಷ ಆನಂದವಾಗಿ ಎಲ್ಲರೂ ಕೂಡ ಅವರವರ ಇಷ್ಟಾರ್ಥ ಕಾರ್ಯಗಳನ್ನೆಲ್ಲವನ್ನು ನೆರವೇರಿಸ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಸತ್ಯಶಾಂತಿ ಶನೇಶ್ವರ ಕೃಪಾ ಕಟಾಕ್ಷ ಸಮಸ್ತ ಭಕ್ತ ಜನ ಪ್ರಾಪ್ತಾನಿ ಭವಾತ್.